ತ್ರಿಭುಜಗಳು ಪಾಠದ್ದು 3 ಮಾರ್ಕ್ಸಿನ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ ಇರ್ತಾವ. ಇವತ್ತು ನಾವು LBA ಒಳಗಿಂದು 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಒಂದು ಕ್ವಶನ್ ಅದರೊಳಗಿಂದು ಕ್ವಶನ್ ನಂಬರ್ 47 LBA ಒಳಗೆ ಕೊಟ್ಟಿದ್ದು, ತ್ರಿಭುಜ ABC ಯಲ್ಲಿ ಕೋನ ADC ಇಸ್ ಈಕ್ವಲ್ ಟು ಕೋನ BAC ಆಗುವಂತೆ DU BCಯ ಮೇಲಿನ ಒಂದು ಬಿಂದು ಆಗಿದೆ. ಹಾಗಾದರೆ AC² ಇಸ್ ಈಕ್ವಲ್ ಟು BC ಇಂಟು CD ಎಂದು ಸಾಧಿಸಿ ಅಂತ ಪ್ರಶ್ನೆ ಹೇಳಿದಾರ ಅವ್ರು. ಸೊ ಏನ್ ಹೇಳಿದಾರ ಅಂದ್ರೆ, ಒಂದು ತ್ರಿಭುಜ ಅದ, ಅದ್ರ ಹೆಸರೇನು ABC. ಈ ತ್ರಿಭುಜದಲ್ಲಿ DU BCಯ ಮೇಲಿನ ಒಂದು ಬಿಂದು, ಇದು BC ಅಲ್ಲ, ಸೊ BC ಮೇಲಿನ ಒಂದು ಬಿಂದು ಯಾವ್ದಿದು? D. ಸೊ ಅವಾಗ ನಾ ಇವೆರಡನ್ನ ಸೇರಿಸ್ತೀನಿ, A ಮತ್ತು D. AD ಸೇರಿಸಿದಾಗ ಎರಡು ಕೋನಗಳು ಹೇಳಾರವ್ರು. ಕೋನ ADC ಎಲ್ಲದ? ADC ಅಂದ್ರೆ ಈ ಕೋನ, ಇನ್ನೊಂದು ಕೋನ BAC ಅಂದ್ರೆ ಈ ಕೋನ. ಸೊ ಈ ಕೋನ ಮತ್ತೆ ಈ ಕೋನ ಸಮ ಅಂತ ಕೊಟ್ಟು AC² ಇಸ್ ಈಕ್ವಲ್ ಟು BC ಇಂಟು CD ಎಂದು ಸಾಧಿಸಬೇಕು ಅಂತ ಅವರು ಹೇಳಿದ್ದಾರೆ. ಓಕೆ, ನೋಡ್ರಿ ಚಿತ್ರ ನಿಮ್ಗೆ ಗೊತ್ತಾಗ್ಯದ ಈಗ, ಹೌದಿಲ್ಲ? ಇಲ್ಲಿ ಏನ್ ಹೇಳ್ಯಾರ ಅಂತಂದ್ರೆ, ಇಲ್ಲಿ ನಾವು ಎರಡು ತ್ರಿಭುಜ ನೋಡ್ಬೋದು. ಒಂದು ದೊಡ್ಡ ತ್ರಿಭುಜ ಅದ ABC, ತ್ರಿಭುಜ ABC, ಮತ್ತೆ ಇನ್ನೊಂದು ಚಿಕ್ಕ ತ್ರಿಭುಜ ತಗೋತೀನಿ ನಾ. ಯಾವ್ದು ಚಿಕ್ಕ ತ್ರಿಭುಜ ತಗೋತೀನಿ ಅಂದ್ರೆ ತ್ರಿಭುಜ ADC. ತ್ರಿಭುಜ ADC ಎರಡು ತ್ರಿಭುಜಗಳಲ್ಲಿ ಏನೇನ್ ಸೇಮ್ ಅವ ಅಂತ ಬರೋಣ. ನೋಡ್ರಿ, ದೊಡ್ಡ ತ್ರಿಭುಜ ಒಳಗ ಈ ಕೋನ, ಚಿಕ್ಕ ತ್ರಿಭುಜ ಒಳಗ ಈ ಕೋನ. ಈ ಕೋನ ಅಂದ್ರೆ ಯಾವ್ದದು? ಕೋನ BAC ಇಸ್ ಈಕ್ವಲ್ ಟು ಕೋನ ADC, ಚಿಕ್ಕ ತ್ರಿಭುಜ ಒಳಗಿನ ADC. ಯಾಕೆ ಎರಡು ಸಮ ಅಂದ್ರೆ ದತ್ತ ಅವರೇ ಕೊಟ್ಟಿದ್ದಾರೆ ನಮಗ್, ಹೌದಿಲ್ಲ? ಸೊ ಇದು ಒಂದಾಯ್ತು. ನೆಕ್ಸ್ಟ್, ದೊಡ್ಡ ತ್ರಿಭುಜ ಒಳಗ ಕೋನ ACB ಈ ಕೋನ, ಮತ್ತೆ ಅದೇ ಕೋನ ಚಿಕ್ಕ ತ್ರಿಭುಜ ಒಳಗೂ ಅದ. ಸೊ ಎರಡು ಕೋನ ಎರಡರೊಳಗೂ, ಸೊ C ಕೋನ ದೊಡ್ಡ ತ್ರಿಭುಜ ಒಳಗೂ ಇರ್ತದ, ಚಿಕ್ಕ ತ್ರಿಭುಜ ಒಳಗೂ ಇರೋದ್ರಿಂದ ಅದು ಸಾಮಾನ್ಯ ಕೋನ ಆಗ್ತದ. ಸೊ ಯಾವ ಕೋನ ದೊಡ್ಡ ತ್ರಿಭುಜ ಒಳಗ? ACB. ಚಿಕ್ಕ ತ್ರಿಭುಜ ಒಳಗ ACD. ಈ ಕೋನ ಕೂಡ ಸಮ ಆಗ್ತದೆ, ಯಾಕಂದ್ರೆ ಅದು ಉಭಯ ಸಾಮಾನ್ಯ ಕೋನ. ಉಭಯ ಸಾಮಾನ್ಯ ಅಂದ್ರೆ ಎರಡೂ ತ್ರಿಭುಜಗಳಿಗೂ ಈ ಕೋನ ಏನದಂದ್ರೆ ಸಾಮಾನ್ಯ ಅದ. ಸೊ ಯಾವುದೇ ಎರಡು ತ್ರಿಭುಜ ಒಳಗ ಎರಡು ಕೋನಗಳ ಸಮ ಆದ್ರೆ ಮೂರನೇ ಕೋನ ಸಮ ಇದ್ದೇ ಇರ್ತದ, ಹೌದಲ್ಲ? ಯಾಕಂದ್ರೆ ಮೂರು ಕೋನಗಳ ಮೊತ್ತ 180 ಡಿಗ್ರಿ ಆಗ್ಬೇಕು. ಸೊ ಉಳಿದಿದ್ದು ಇಲ್ಲಿಂದ ಈ ಕೋನ, ದೊಡ್ಡ ತ್ರಿಭುಜ ಒಳಗೆ ಈ ಕೋನ ಉಳಿದದ, ಸಣ್ಣ ತ್ರಿಭುಜ ಒಳಗ ಈ ಕೋನ ಉಳಿದದ. ಸೊ ಇದು ಕೋನ ಅಂದ್ರ ಕೋನ ABC ಕೋನ. ಆದ್ದರಿಂದ ಕೋನ ABC ಇಸ್ ಈಕ್ವಲ್ ಟು ಕೋನ DAC. ಕೋನ DAC ಇದು ಉಳಿದ ಕೋನ. ಎರಡು ಕೋನ ಸಮ ಇದ್ರೆ ಉಳಿದ ಮೂರನೇ ಕೋನ ಕೂಡ ತಂತಾನೆ ಅದು ಸಮ ಆಗುತ್ತೆ, ಯಾಕಂದ್ರೆ ಮೊತ್ತ 180 ಡಿಗ್ರಿ ಆಗಿರೋದ್ರಿಂದ. ಸೊ ಈಗ ಈ ದೊಡ್ಡ ತ್ರಿಭುಜ ಮತ್ತು ಚಿಕ್ಕ ತ್ರಿಭುಜ ಎರಡು ಏನದು? ಸಮಕೋನೀಯ ತ್ರಿಭುಜಗಳದು. ಎರಡು ತ್ರಿಭುಜಗಳ ಮೂರು ಕೋನಗಳು ಸಮ ಅವ. ಮೂರು ಕೋನಗಳು ಸಮ ಇರೋದ್ರಿಂದ ನಾವು ಏನ್ ಹೇಳ್ಬೋದು? ಈ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಿವೆ ಅಂತ ಹೇಳ್ಬೋದು. ಯಾವ ಎರಡು ತ್ರಿಭುಜಗಳು? ತ್ರಿಭುಜ ABC ಸಮರೂಪವಾಗಿದೆ, ತ್ರಿಭುಜ ADC ಸಮರೂಪ ಇದ್ಮೇಲೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತ ಒಳಗಿರ್ತಾವ. ಅನುರೂಪ ಬಾಹುಗಳು ಏನಿರ್ತಾವ? ಸಮಾನುಪಾತ ಇರ್ತಾವ. ನೋಡ್ರಿ, ದೊಡ್ಡ ತ್ರಿಭುಜ ಒಳಗ AC ಬಾಹು ತಗೋತೀನ. ದೊಡ್ಡ ತ್ರಿಭುಜ ಒಳಗ AC ಬಾಹು ತಗೋತೀನಿ. ಅದೇ ಚಿಕ್ಕ ತ್ರಿಭುಜ ಒಳಗ ಇದಕ್ಕೆ ಅನುರೂಪವಾಗಿರೋ ಬಾಹು ಯಾವ್ದಾಗ್ತದಂದ್ರ DC. ಸೊ AC/DC ಇಸ್ ಈಕ್ವಲ್ ಟು ದೊಡ್ಡ ತ್ರಿಭುಜ ಒಳಗ BC ಬಾಹು ತಗೋತೀನಿ. ದೊಡ್ಡ ತ್ರಿಭುಜ ಒಳಗೆ ಯಾವ್ದು ಬಾಹು ತಗೋತೀನಿ? BC ಅಂದ್ರ ಕೋನದ ಎದ್ರಿಂದು. ಸೊ BC ತಗೊಂಡೆ. ಸಣ್ಣ ತ್ರಿಭುಜ ಒಳಗ ಕೋನದ ಎದ್ರಿಂದ ಯಾವ್ದಾಗ್ತದ? AC. ಅದಕ್ಕೆ ಅನುರೂಪವಾಗಿರ್ತಕ್ಕಂಥ ಬಾಹು AC. ಅಂದ್ರೆ ಎರಡೂ ತ್ರಿಭುಜಗಳ ಮೂರು ಕೋನಗಳು ಸಮ ಇರೋದ್ರಿಂದ ಅವು ಸಮರೂಪ ತ್ರಿಭುಜಗಳಾಗ್ತವ. ಸಮರೂಪ ತ್ರಿಭುಜಗಳಾದ್ರೆ ಅವುಗಳ ಅನುರೂಪ ಬಾಹುಗಳೇನಿರ್ತಾವ? ಸಮಾನುಪಾತ ಒಳಗಿರ್ತಾವ. ಈಗ ನೋಡ್ರಿ, ಓರೆ ಗುಣಾಕಾರ ಮಾಡೋಣ. AC ಇಂಟು AC ಓರೆ ಗುಣಾಕಾರ ಮಾಡ್ತಾ ಇದ್ದೀನಿ. ಇದರಿಂದ ಇದಕ್ಕೆ ಗುಣಾಕಾರ, ಇದರಿಂದ ಇದು ಗುಣಾಕಾರ. AC ಇಂಟು AC
ಈ ಕಡೆ ಬಿ ಸಿ ಇಂಟು ಸಿ ಡಿ ಅಥವಾ ಡಿ ಸಿ. ಎ ಸಿ ಇಂಟು ಎ ಸಿ ಸ್ಕ್ವೇರ್, ಬಿ ಸಿ ಇಂಟು ಸಿ ಡಿ. ನೋಡ್ರಿ ಅವ್ರು ಏನು ಹೇಳಿದಾರೆ ಅದನ್ನು ನಾವು ಸಾಧಿಸಿದ್ದೀವಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಲ್ ದಿ ಬೆಸ್ಟ್.